ರುಚಿಯಾಗಿ ಶುಚಿಯಾಗಿ ಫಿಶ್ ತವಾ ಫ್ರೈ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಮೊದಲು ಇಲ್ಲಿ 2 kg ಮೀನನ್ನ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ. ಫಿಶ್ ತವಾ ಫ್ರೈಗೆ ಏನೇನು ಬೇಕು ಸಾಮಗ್ರಿಗಳು ಅಂತ ನೋಡೋಣ ಬನ್ನಿ. ಏನು 3 ಪೌಡರ್ಗಳಾದರೆ ಸಾಕು, ಜಾಸ್ತಿ ಏನೂ ಹಾಕಲ್ಲ. 3 ಪ್ಯಾಕೆಟು ಫಿಶ್ ಫ್ರೈ ಪ್ಯಾಕೆಟ್ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ. ಖಾರದ ಪುಡಿ 1.5 ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, 4-5 ಸ್ಪೂನ್ ಅಡುಗೆ ಎಣ್ಣೆ, ಧನಿಯಾ ಪುಡಿ 1.5 ಸ್ಪೂನು, ಸ್ವಲ್ಪ ದೊಡ್ಡ ಸ್ಪೂನಲ್ಲೇ ಹಾಕ್ಕೊಂಡಿದ್ದೀವಿ. ನಿಂಬೆಹಣ್ಣು 1-2 ನಿಂಬೆಹಣ್ಣು ಹಾಕಿದೆ. ಹಾಕಿರೋ ಪುಡಿಗಳು, ಆಯಿಲು, ನಿಂಬೆಹಣ್ಣು ಎಲ್ಲ ಸೇರಿಸಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡ್ತಾ ಇರ್ಬೋದು ಡ್ರೈ ಆಗೇ ಇದೆ, ಆಯಿಲ್ ಎಳ್ಕೊಂಬಿಟ್ಟಿದೆ ಎಲ್ಲ. ಇನ್ನೂ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೊಂದು ಪೀಸೇ ತಗೊಂಡು ಈ ಥರ ಹಚ್ಬಿಟ್ಟು ಚೆನ್ನಾಗಿ ನೆನೆಸಿಡಬೇಕು. 1 ಅವರ್ ಇಲ್ಲ ಅರ್ಧ ಅವರ್ ಆದರೂ ನೆನಿಬೇಕು ಚೆನ್ನಾಗಿ. ನೆಂದಿದ್ದಾದಮೇಲೆ ಒಲೆ ಹಚ್ಕೊಂಡು ತವ ಇಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದೊಂದೇ ಫಿಶ್ನ ಅದ್ರ ಮೇಲೆ ಇಡಬೇಕು. ಒಂದು ಸೈಡ್ ಬೆಂದಮೇಲೆ ಮತ್ತೆ ಇನ್ನೊಂದು ಸೈಡ್ ಹಾಕ್ಕೊಬೇಕು. 3ಕ್ಕೆ ಜಾಗ ಆಗೋದಿಲ್ಲಿ, 3 ಹಾಕಿದೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆಗಿದ್ರೆ ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ.